ನಾನೇನೋ ಅಂದ್ಕೊಂಡಿದ್ದೆ ಅದಾಗಲೇ ಇಲ್ಲ. ನಾನು ಅಂದ್ಕೊಂಡಂಗೆ ನನ್ನ ಲೈಫ್ ಇಲ್ಲೇ ಇಲ್ಲ. ಮೂಡ್ ಚೆನ್ನಾಗಿದ್ದಾಗ ಅಂದ್ಕೊಂಡಿದ್ದಾಗತ್ತೆ, ಮೂಡ್ ಚೆನ್ನಾಗಿದ್ದಿಲ್ಲ ಅದಾಗಲ್ಲ. ಇಂಟ್ಯೂಷನ್ ಬಗ್ಗೆ ಹೇಗೆ ಹೆಚ್ಚು ಮಾಡ್ಕೊಳ್ಳೋದು ಅದನ್ನ? ಕಾಯಿನ್ ಓಕೆ, ಟೈಲ್ ಇದೆ, ಹೆಡ್ ಹೆಡ್ ಇದೆ. 4 ಸಲ ಮಾಡಿದ್ವಾ? ಹೆಡ್ ಹೆಡ್ ಅಂದರೆ ಸಕ್ಸಸ್ ರೇಟ್ 60%. ಓಕೆ, ಒಂದು ನಾನು ಅಂದ್ಕೊಳ್ಳೋದು ಆಗ್ತಾ ಇದೆಯಾ ಇಲ್ವಾ, ಇಷ್ಟೇ ಸಿಂಪಲ್. ಹೊರಗಡೆ ಕೆಲಸ ತೊಗೊಂಡಾಗೂ ಒಬ್ಬರೇ ಬದುಕ್ತಾ ಇರೋದು, ಸುಳ್ಳಿನ ಅವಶ್ಯಕತೆನೇ ಇಲ್ಲ ಅಲ್ಲ. ಇನ್ನೊಬ್ಬರನ್ನ ಮೆಚ್ಚಿಸ್ಬೇಕಾದ್ರೆ ಸುಳ್ಳು ಹೇಳಬೇಕು. ಇಲ್ಲಿ ನಮ್ಮ ಮೈಂಡ್ ಶಾರ್ಪ್, ಯು ಆರ್ ಫಾಸ್ಟ್, ಯು ಆರ್ ಆ್ಯಕ್ಯುರೇಟ್. ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಾ ಬರುತ್ತೆ. ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ಕಾನ್ಷಿಯಸ್ನೆಸ್ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಖರ್ಚಿಲ್ಲ, ಇಂಟ್ಯೂಷನ್ ಜಾಸ್ತಿ ಆಗುತ್ತೆ. ಎಲ್ಲ ಎಷ್ಟೊತ್ತಿನಲ್ಲಿ? 1 ನಿಮಿಷದಲ್ಲಿ. ಸಾಮಾನ್ಯವಾಗಿ ಲೈಫಲ್ಲಿ ನಾವು ಅಂದ್ಕೊಳ್ತೀವಿ, ನಾನೇನೋ ಅಂದ್ಕೊಂಡಿದ್ದೆ ಅದಾಗಲೇ ಇಲ್ಲ, ನಾನು ಅಂದ್ಕೊಂಡಂಗೆ ನನ್ನ ಲೈಫ್ ಇಲ್ಲವೇ ಇಲ್ಲ, ನಾನು ಅಂದ್ಕೊಂಡಂಗೆ ನನ್ನ ಲೆಕ್ಕಾಚಾರದಲ್ಲಿ ಏನೂ ಇಲ್ಲ ಅಂತ. ವಾಟ್ ಇಫ್ ನಾವು ಆ ಲೆಕ್ಕಾಚಾರನೇ ಕರೆಕ್ಟಾಗಿ ಹಾಕ್ಬಿಟ್ರೆ, ಅಂದರೆ ನಾವು ಅಂದ್ಕೊಂಡಿದ್ದು ಆಗೋ ಹಾಗೆ ನಮ್ಮನ್ನು ನಾವು ಟ್ರೈನ್ ಮಾಡ್ಕೊಂಡ್ಬಿಟ್ರೆ. ಆ್ಯಂಡ್ ಅಫ್ಕೋರ್ಸ್ ದಟ್ ಈಸ್ ಕಾಲ್ಡ್ ಇಂಟ್ಯೂಷನ್. ಇದಕ್ಕೆ ಮುಂಚೆನೇ ಒಂದು ಎಪಿಸೋಡಲ್ಲಿ ಇಂಟ್ಯೂಷನ್ ಬಗ್ಗೆ ಒಂದು ಸ್ವಲ್ಪ ಝಲಕ್ ಯೋಗಾತ್ಮ ಶ್ರೀಹರಿ ಅವರು ಕೊಟ್ಟಿದ್ದಾರೆ. ಸೊ ಈ ಇಂಟ್ಯೂಷನ್ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳೋಣ ಅವ್ರ ಹತ್ರ. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಫೈನ್. ನೀವು ಅಂದ್ಕೊಂಡಿದ್ದು ಸಾಮಾನ್ಯವಾಗಿ ಫಾಲ್ಸ್ ಇನ್ ಪ್ಲೇಸ್ ಇಲ್ವಾ? ಮೂಡ್ ಚೆನ್ನಾಗಿದ್ದಾಗ ಅಂದ್ಕೊಂಡಿದ್ದಾಗತ್ತೆ, ಮೂಡ್ ಚೆನ್ನಾಗಿಲ್ದಿದ್ದಾಗ ಆಗಲ್ಲ. ಏನು ಅನ್ಸುತ್ತೆ ಆಗದೇ ಇದ್ದಾಗ? ಡು ಯು ಫೀಲ್ ಅಂದರೆ ಮೂಡ್ ಚೆನ್ನಾಗಿ ಮಾಡ್ಕೋತೀನಿ. ಆಸ್ ಸಿಂಪಲ್ ಆಸ್ ದ್ಯಾಟ್. ಪಾದ ಉರಿತಾ ಇದೆ, ಯಾರೋ ಹೇಳ್ತಾರೆ ಶುಗರ್ ಬಂದಿದೆ ಅಂತ, ಚೆಕ್ ಮಾಡಿಸ್ಕೋತೀವಿ. ಆಮೇಲೆ ಏನು ಮಾಡ್ತೀವಿ? ರೆಕ್ಟಿಫಿಕೇಷನ್ ಮಾಡ್ಕೋತೀವಿ. ಮೆಡಿಕಲ್ ರಿಪೋರ್ಟ್ ಮಾಡಿಸೋದು ಕಾಯಿಲೆ ನೋಡೋಕ್ಕಲ್ಲ, ರೆಕ್ಟಿಫೈ ಮಾಡ್ಕೊಳಕ್ಕೆ. ಹಾಗೆ ಇಂಟ್ಯೂಷನ್ ಬಂತು, ಯಾವುದೋ ಸರಿ ಇಲ್ಲ, ಎಷ್ಟು ಈಸಿಯಾಗಿ ತಗೊಳ್ತೀರಲ್ಲ, ಎಷ್ಟು ಲೈಟಾಗಿ ತಗೊಳ್ತೀರಾ. ಸರಿ ಮಾಡ್ಕೊಳ್ಳೋಕ್ಕೆ ಮತ್ತೊಂದು ಸ್ವಲ್ಪ ಪ್ರಯತ್ನ ಪಡ್ತೀವಿ. ನಿಮ್ಮ ಮನೇಲಿ ಈ ಥರ ಹೇಳಿದಾಗ ಏನು ಇಷ್ಟು ಲೈಟಾಗಿ ತಗೋತೀರಾ ಎಲ್ಲ ಅಂತ ಏನಾದ್ರು ಆ ವಿಷಯಕ್ಕೆ ಏನಾದರೂ ಬರುತ್ತಾ ಮಾತು? ಆಮೇಲೆ ಐ ಶುಡ್ ನಾಟ್ ಬಿ ಆಸ್ಕಿಂಗ್ ದಿಸ್ ಬಟ್ ಸ್ಟಿಲ್. ಆದರೂ ಈ ಎಪಿಸೋಡ್ ನೋಡ್ತಾರಲ್ಲ ನಮ್ಮ ಮನೆಯವರೆಲ್ಲ, ಆಮೇಲೆ ಸ್ವಲ್ಪ ಬೆಂಕಿ ಹಚ್ಕೊಟ್ಟಂಗಾಗುತ್ತೆ. ಇಂಟ್ಯೂಷನ್ ಬಗ್ಗೆ ಹೇಳಿ, ಹೇಗೆ ಹೆಚ್ಚು ಮಾಡ್ಕೊಳ್ಳೋದು ಅದನ್ನ? ಕಾಯಿನ್. ಓಕೆ, ಟೈಲ್ ಇದೆ, ಹೆಡ್ ಇದೆ. ಹೇಳಿ. ಟೈಲ್, ಹೆಡ್. ಓಕೆ ಓಕೆ, ಟೈಲ್ ಇದು. ಟೈಲಾ? ಹಾಂ. ಸೊ ಪ್ರಾಬಬಿಲಿಟಿ ಎಷ್ಟಾಯಿತು? 2ರಲ್ಲಿ 1 ಆಯಿತು. 50% ಸಕ್ಸಸ್. ಎಸ್. ಹೆಡ್, ಟೈಲಾ? ಓಕೆ. 33% ಸಕ್ಸಸ್. ಓಕೆ, ಹೆಡ್, ಟೈಲಾ? ನೋ, ಕಂಡುಬಿಡಿ ಸ್ವಲ್ಪ. ಹೆಡ್. ಇಲ್ಲಿಂದ ಲೈಟ್ಗೆ ಅದು ಏನೋ ಶೈನಿಂಗ್ ಸೊ 4 ಸಲ ಮಾಡಿದ್ವಾ? ಹೆಡ್ಸ್. ಅಂದರೆ ಸಕ್ಸಸ್ ರೇಟ್ 60%. ಓಕೆ ಓಕೆ, ನಿಮ್ಮ ಹತ್ರ ಹೇಳಿ ಮಾಡಿಸ್ತಾ ಇದ್ದೀನಿ. ಮಾಡಿ ಈಗ ನೀವೇ ಹೇಳಿ, ನೀವೇ ಮಾಡಿ 5 ಸಲ. ಹೆಡ್ಸ್, ಟೇಲ್, ಹೆಡ್. ಓ, ಹೆಡ್, ಟೇಲ್, ಹೆಡ್. ಸೊ 4 0. ಇನ್ನೊಂದಾ? ಹೆಡ್, ಟೇಲ್ ಅಷ್ಟೆ. ಸೊ ಇಡಿ. ಮೊದಲನೇ ಸಲ ಹೇಳಿದಾಗ 60% ಸಕ್ಸಸ್ಸು, 2ನೇ ಸಲ ಹೇಳಿದಾಗ 0 ಸಕ್ಸಸ್. ಇನ್ನೊಂದು ಸಲ ಮಾಡಿದ್ರೆ ಹಿಂಗೆ ಕಂಟಿನ್ಯೂ ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು ಒಬ್ಬರೇ. ಇದರಲ್ಲಿ 4-5 ಆ್ಯಕ್ಟಿವಿಟಿ ನೋಡ್ಬೋದು, ಅಥವಾ 4-5 ಸ್ಟ್ರೆಂತ್ಸ್ ಆಫ್ ದ ಮೈಂಡ್ ನೋಡ್ಬೋದು. ಒಂದು, ನಾನು ಅಂದ್ಕೊಳ್ಳೋದು ಆಗ್ತಾ ಇದೆಯಾ ಇಲ್ವಾ ಅಂತ. ಇಷ್ಟೇ ಸಿಂಪಲ್. ಹೊರಗಡೆ ಕೆಲಸ ತೊಗೊಂಡಾಗಲೂ ಆಗೋದು. ನಾನು ಯಾರನ್ನೋ ಭೇಟಿ ಮಾಡೋಕ್ಕೆ ಹೋಗ್ಬೇಕು, ಅವ್ರು ಇರ್ತಾರಾ ಇಲ್ವಾ, ಇದೆಲ್ಲಿ ಇದೇನು ಹೇಳುತ್ತೆ ಅದು ಹೇಳುತ್ತೆ. ಪ್ರೊಫೆಷ್ನಲಿಸಮ್ ಅಲ್ಲಿ ಏನು ಹೇಳುತ್ತೆ? ಫೋನ್ ಮಾಡಿ ಹೋಗು ಗುರು ಅನ್ನತ್ತೆ. ಒಂದು ಟೆಕ್ಸ್ಟ್ ಮಾಡಿ, ಫೋನ್ ಮಾಡಿ, ಇಮೇಲ್ ಮಾಡಿ, ಅವ್ರು ಇರ್ತಾರೆ ಅಂದರೆ ಹೋಗಿ, ಇಲ್ದರೆ ಬೇಡ ಅನ್ನತ್ತೆ ಅಲ್ವಾ. 2ನೇದು ಇನ್ನೇನೋ ಕೊಡುತ್ತೆ. ಒಬ್ಬರೇ ಆಡುವಾಗ ಪ್ರಾಮಾಣಿಕತೆ ಕೊಡುತ್ತೆ. ನೀವು ಯಾರಿಗೂ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ, ಯಾರ ಮುಂದೆನೂ ಸೋತೆ ಅಂತ ತಲೆ ತಗ್ಸುವ ಅವಶ್ಯಕತೆ ಇಲ್ಲ ಅಲ್ವಾ. ಪ್ರಾಮಾಣಿಕತೆ ಕೊಡುತ್ತೆ, ಸೋಲನ್ನ ಒಪ್ಕೊಳ್ಳುವ ಮನಸ್ಥಿತಿ ಕೊಡುತ್ತೆ. ಅದು ಬೇಡ, ಪ್ರಾಮಾಣಿಕತೆಯ ಒಪ್ಪಿಗೆ ಸಿಗುತ್ತೆ. 5 ಸಲ ಹಾಕಿದ್ರಿ,
ನಾನಿದ್ದೀನಿ, ನನ್ನ ಮುಂದೆ ನೀವು ಸುಳ್ಳು ಹೇಳ್ಬೋದು ಅಥವಾ ನಾನೇ ಸುಳ್ಳು ಹೇಳ್ಬೋದು. ಹೌದಾ? ಇಬ್ಬರು ಆಡುವಾಗ ಒಂದು ಸುಳ್ಳಿನ ಒಂದು ನಿಜ ಒಂದು ಸುಳ್ಳಿನ ಸ್ಪೇಸ್ ಇರುತ್ತೆ. ಒಬ್ಬರೇ ಆಡ್ಕೋಬೇಕಾದ್ರೆ ಯಾವ ಸುಳ್ಳಿದೆ? ಒಬ್ಬರೇ ಬದುಕ್ತಾ ಇರೋದು, ಸುಳ್ಳಿನ ಅವಶ್ಯಕತೆನೇ ಇಲ್ಲ ಅಲ್ಲ. ಇನ್ನೊಬ್ಬರನ್ನ ಮೆಚ್ಚಿಸ್ಬೇಕಾದ್ರೆ ಸುಳ್ಳು ಹೇಳ್ಬೇಕು. ಆದರೆ ಒಬ್ಬರೇ ಬದುಕೋದಕ್ಕೆ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಕಾನ್ಷಿಯಸ್ನೆಸ್ಸು ಜಾಸ್ತಿ ಆಗ್ಬಿಡುತ್ತೆ. ಸಖತ್ ಜಾಸ್ತಿ ಆಗುತ್ತೆ. ಎಷ್ಟೊತ್ತು ಬೇಕಾದರೂ ಆಡಿ, 1 ರೂಪಾಯಿ ಕಾಯಿನ ಇಟ್ಕೊಂಡು ಆಡಿ, 4 ಕಾಯಿನ ಇಟ್ಕೊಂಡು ಆಡಿ, 50 ರೂಪಾಯಿ ಇಟ್ಕೊಂಡು ಆಡಿ, ಅಲ್ವಾ? ಬ್ಯೂಟಿಫುಲ್. ಸಿಂಪ್ಲೆಸ್ಟ್, ನೆವರ್ ಎಂಡಿಂಗ್, ಯಾವತ್ತಿಗೆ ಬೇಕಾದರೂ ಮಾಡ್ಬೋದು, ಖರ್ಚಿಲ್ಲ, ಬೇಜಾರಾಗಲ್ಲ. ಬೇಜಾರಾದರೆ ಪಕ್ಕಕ್ಕಿಡಿ, ಇನ್ನೊಂದು ಆಟ ಇಟ್ಕೊಳ್ಳಿ. ವೆರಿ ರೈಟ್. ಅಂದರೆ ಇವತ್ತು ನಾವು ಸೂಕ್ಷ್ಮಗಳನ್ನ ನೋಡ್ತಾ ಇದ್ದೀವಿ. ನಾನು ಅನ್ಕೊಂಡಿದ್ದು ಆಗ್ಲಿಲ್ವಲ್ಲ ಅಂತ ಡಿಪ್ರೆಸ್ ಆಗೋರು ಎಷ್ಟೊಂದು ಜನ ಇದ್ದಾರೆ. ಕರೆಕ್ಟ್. ನೀವು ಟೈಮ್ ಪಾಸ್ ಹೆಂಗೆ ಮಾಡ್ತೀರಿ ದಿನ? ಟೈಮ್ ಹೋಗೋದೇ ಗೊತ್ತಾಗಲ್ಲ ಸದ್ಯಕ್ಕೆ. ಗೊತ್ತಾಗಲ್ಲ. ಅದರಲ್ಲಿ ನಂಗೆ ಸ್ವಲ್ಪ ಈ ಪ್ಲಾಂಟಿಂಗ್ ಅದೆಲ್ಲ ಇಂಟ್ರೆಸ್ಟ್ ಇದೆ. ಈ ಟೈಮು ಹೋಗದೇ ಇರುವಾಗ ನಾವು ಸ್ವೈಪಿಂಗ್ ಮಾಡ್ತಾ ಇರ್ತೀವಿ. ಸ್ಕ್ರೀನ್ FB ನೋಡೋದು, ಇನ್ನೊಂದು ನೋಡೋದು, ನೋಡ್ತಾನೇ ಇದ್ದೀವಿ. ನಮ್ಮ ಮೈಂಡ್ ಶಾರ್ಪ್ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಮೈಂಡ್ ಶಾರ್ಪ್ ಆಗುತ್ತೆ. ಯು ಆರ್ ಫಾಸ್ಟ್, ಯು ಆರ್ ಆ್ಯಕ್ಯುರೇಟ್. ಯಾವತ್ತೋ ಒಂದು ಸಲ 10ಕ್ಕೆ 10 ಬರ್ಬೋದಾ, ಯಾವತ್ತೋ ಒಂದು ಸಲ 10ಕ್ಕೆ 1 ಬರದೇ ಇರ್ಬೋದು ಅಷ್ಟೇ. ಲಾಸ್ ಏನಿಲ್ಲಲ್ಲ. ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಾ ಬರುತ್ತೆ. ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ಕಾನ್ಷಿಯಸ್ನೆಸ್ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಖರ್ಚಿಲ್ಲ, ಇಂಟ್ಯೂಷನ್ ಜಾಸ್ತಿ ಆಯಿತು. ಎಲ್ಲ ಎಷ್ಟೊತ್ತಿನಲ್ಲಿ? 1 ನಿಮಿಷದಲ್ಲಿ 5 ಸಲ ಹಾಕ್ಬೋದು. ಸಿಂಪಲ್ ಕಾಸ್ಟ್ಲೆಸ್ ಆಕ್ಟಿವಿಟಿ. ಬ್ಯಾಚ್ 1 ಅಂತ ಅಂದ್ಕೊಳ್ಳಿ. ಬ್ಯಾಚ್ 1ನಲ್ಲಿ 60%, ಬ್ಯಾಚ್ 2 0%, ಬ್ಯಾಚ್ 3 40%, ಎಷ್ಟು ಬೇಕಾದ್ರೂ ಸಿಗ್ಬೋದು. ಕ್ರಮೇಣ ನೀವು ಆ ಫಾಸ್ಟ್ನೆಸ್ಗೆ ಅಡ್ಜಸ್ಟ್ ಆಗ್ತೀರಿ. 2ಕ್ಕೆ ಅಡ್ಜಸ್ಟ್ ಆಗ್ತೀರಿ, ಸಕ್ಸಸ್ಗೂ ಅಡ್ಜಸ್ಟ್ ಆಗ್ತೀರಿ, ಫೇಲ್ಯೂರ್ಗೂ ಅಡ್ಜಸ್ಟ್ ಆಗ್ತೀರಿ. ಇಷ್ಟೇ ಲೈಫ್. ಇಷ್ಟೇ ಇಂಟ್ಯೂಷನ್. ಕಾಸ್ಟ್ಲೆಸ್, ಎಫರ್ಟ್ಲೆಸ್, ಲೀಸ್ಟ್ ಎಫರ್ಟ್, ಬಟ್ ಅಟ್ ಮೋಸ್ಟ್ ಎಫೆಕ್ಟಿವಿಟಿ. ಬ್ಯೂಟಿಫುಲ್ ಆಕ್ಟಿವಿಟಿ. ಒಬ್ಬರೇ ಆಡ್ಬೋದಲ್ಲ. ಇದನ್ನ ಟಾಸ್ ಹಾಕೋದೆಲ್ಲ ನೋಡಿದೀವಿ, ಬಟ್ ಅದನ್ನ ಹಿಂಗೆ ಅಳವಡಿಸ್ಕೊಳ್ಬಹುದು ಆ್ಯಂಡ್ ಒಂದು ಮನಸ್ಥಿತಿನ ರೆಡಿ ಮಾಡ್ಕೊಳ್ಬಹುದು ಅನ್ನೋ ಮೆಸೇಜ್ ಕೊಡ್ತಾ ಇದೆ. ನಿಮ್ಮ ಮಕ್ಕಳ ಜೊತೆ ಆಟ ಆಡ್ಬೋದಾ? ಓ ಅಬ್ಸಲ್ಯೂಟ್ಲಿ. ಅವ್ರಿಗೆ ಖುಷಿ ಆಗುತ್ತಾ? ಅವ್ರ ಸ್ಕ್ರೀನ್ ಟೈಮ್ ಕಮ್ಮಿ ಆಗುತ್ತಾ? ಮನೆಯವ್ರ ಜೊತೆ ಆಡ್ಬೋದಾ? ದೊಡ್ಡವ್ರ ಜೊತೆ ಆಡ್ಬೋದಾ? ಚಿಕ್ಕವ್ರ ಜೊತೆ, ಫ್ರೆಂಡ್ಸ್ ಜೊತೆ ಹೋಗಿದ್ದೀರಿ, ಒಂದು ಆಟ ಆಡೋಣ ಬನ್ನಿ ಅಂತಂದ್ರೆ ಆಯ್ತು ಅಲ್ವಾ? ವೆರಿ ರೈಟ್. ಒಂದು ಆಕ್ಟಿವಿಟಿ, 15 ನಿಮಿಷದ ಆಕ್ಟಿವಿಟಿ ಒಬ್ರು ಕೊಡ್ಬೋದಾ? ಖಂಡಿತ. ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಆಯ್ತಾ? ಎಷ್ಟು ವಿಚಾರ. ಸೊ ಆ್ಯಡೆಡ್ ಅಡ್ವಾಂಟೇಜಸ್. ಸೊ ಇದರಲ್ಲಿ ಮಾಸ್ಟ್ರಿ ಆಗಿಬಿಡ್ತೀವಿ. ಮೊದಲನೇದು, ನಾನು ನನ್ನ ಮನಸ್ಸನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನುವ ವಿಲ್ ಪವರು, ಅವೇರ್ನೆಸ್ ಬಂದುಬಿಟ್ರೆ ಈ ಥರದ್ದು 1000 ನೀವೇ ಹುಡುಕೋತೀವಿ. ಈ ಎಪಿಸೋಡುಗಳನ್ನ ನಮ್ಮನ್ನು ನೋಡೋ ಅವಶ್ಯಕತೆನೇ ಇಲ್ಲ. ಹುಡುಕೊಳ್ಳಿ. ಆಗ್ಬೋದಾ? ಅಬ್ಸಲ್ಯೂಟ್ಲಿ. ಅಷ್ಟೇ. ಬ್ಯೂಟಿಫುಲ್. ಥ್ಯಾಂಕ್ ಯು.